ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಒಂದು ತುಂಬಾನೇ ನಿಗೂಢವಾದ ಗ್ರಂಥದ ಬಗ್ಗೆ ಮಾತಾಡೋಣ. ಒಂದು ಕಾಲದಲ್ಲಿ ಇದನ್ನ ಪವಿತ್ರ ಗ್ರಂಥ ಅಂತಾನೆ ಪೂಜಿಸ್ತಿದ್ರು, ಆದರೆ ಇತಿಹಾಸದ ಪುಟಗಳಿಂದ ಇದನ್ನ ಉದ್ದೇಶಪೂರ್ವಕವಾಗಿ ಅಳಿಸಿ ಹಾಕಲಾಯಿತು ಅಂತ ಹೇಳಲಾಗುತ್ತೆ. ಅದೇ ಹನೋಕನ ಪುಸ್ತಕದ ಕಥೆ. ಯೋಚನೆ ಮಾಡಿ, ಬೈಬಲ್ನಲ್ಲೇ ಉಲ್ಲೇಖವಾಗಿರೋ ಒಂದು ಪುಸ್ತಕವನ್ನೇ ಬೇಕಂತಲೇ ಮುಚ್ಚಿಟ್ಟಿದ್ರೆ? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ನಮ್ಮ ಇವತ್ತಿನ ಪಯಣದ ಕೇಂದ್ರ ಬಿಂದು. ಹನೋಕನ ಪುಸ್ತಕ ಕೇವಲ ಒಂದು ಹಳೆಯ ಗ್ರಂಥವಲ್ಲ, ಅದೊಂದು ಐತಿಹಾಸಿಕ ಒಗಟು. ಸ್ವತಃ ಬೈಬಲ್ ಬರೆದವರೇ ಇದನ್ನು ಓದಿ ಉಲ್ಲೇಖಿಸಿದ್ದಾರೆ. ಹಾಗಿದ್ರೆ ಅದು ಯಾಕೆ ಕಣ್ಮರೆಯಾಯಿತು? ಬನ್ನಿ, ಈ ರಹಸ್ಯವನ್ನ ಒಟ್ಟಿಗೆ ಭೇದಿಸೋಣ. ಇಲ್ಲೇ ನೋಡಿ ಈ ಪುಸ್ತಕದ ವಿಶೇಷತೆ. ಒಂದು ಕಡೆ ಹೊಸ ಒಡಂಬಡಿಕೆಯ ಲೇಖಕರು ಇದನ್ನ ಉಲ್ಲೇಖಿಸುವಷ್ಟು ಇದು ಪ್ರಭಾವಶಾಲಿಯಾಗಿತ್ತು. ಮತ್ತೊಂದು ಕಡೆ ಇದನ್ನ ಅಧಿಕೃತ ಬೈಬಲ್ನ ಭಾಗವಾಗಿ ಸೇರಿಸಲಿಲ್ಲ. ಯಾಕೆ ಹೀಗೆ? ಈ ಒಂದು ಗೊಂದಲವೇ ಇದನ್ನು ಇನ್ನೂ ಹೆಚ್ಚು ಕುತೂಹಲಕಾರಿಯನ್ನಾಗಿ ಮಾಡುತ್ತೆ. ಇದು ನೋಡಿ, ಹೊಸ ಒಡಂಬಡಿಕೆಯಿಂದ ಬಂದಿರೋ ನೇರವಾದ ಮಾತು. ಇಲ್ಲಿ ಯೂದ ಹನೋಕನನ್ನ ಒಬ್ಬ ಪ್ರವಾದಿ ಅಂತಾನೆ ಒಪ್ಕೊಂಡು ಅವನ ಪುಸ್ತಕದಿಂದ ಮಾತುಗಳನ್ನೇ ಹೇಳ್ತಾನೆ. ಅಂದ್ರೆ ಆ ಕಾಲದ ಕ್ರಿಶ್ಚಿಯನ್ರಿಗೆ ಈ ಪುಸ್ತಕ ಎಷ್ಟು ಮುಖ್ಯವಾಗಿತ್ತು ಅಂತ ಅರ್ಥ ಆಗುತ್ತೆ. ಆದ್ರೂ ಇಷ್ಟೆಲ್ಲ ಪ್ರಾಮುಖ್ಯತೆ ಇದ್ರೂ ಇದನ್ನ ಯಾಕೆ ಪಕ್ಕಕ್ಕಿಟ್ರು? ಈಗ ಬರೋಣ ಈ ಪುಸ್ತಕದ ಅತ್ಯಂತ ರೋಚಕ ಭಾಗಕ್ಕೆ. ಇದು ಸುಮ್ಮನೆ ಒಂದು ಕಥೆಯಲ್ಲ, ಇದು ಸ್ವರ್ಗದಲ್ಲೇ ನಡೆದ ಒಂದು ದಂಗೆಯ ಕಥೆ. ಮತ್ತೆ ಆ ದಂಗೆಯಿಂದ ಭೂಮಿ ಮೇಲೆ ಏನೆಲ್ಲ ಅನಾಹುತಗಳಾದ್ವು ಅನ್ನೋದರ ಕಥೆ. ಇದು ಮನುಷ್ಯಕುಲದ ಭವಿಷ್ಯವನ್ನೇ ಬದಲಾಯಿಸಿದ ಒಂದು ಘಟನೆ ಅಂತಾನೂ ಹೇಳಬಹುದು. ಈ ಕಥೆಯ ಮುಖ್ಯ ಪಾತ್ರಧಾರಿಗಳು ಇವರೇ, ಕಾವಲುಗಾರರು. ದೇವರು ಇವರನ್ನ ಮನುಷ್ಯರಿಗೆ ದಾರಿ ತೋರ್ಸೋಕೆ, ಒಳ್ಳೆದನ್ನ ಕಲಿಸೋಕೆ ಅಂತ ಭೂಮಿಗೆ ಕಳಿಸಿದ್ದ. ಆದ್ರೆ ಕಥೆ ಪೂರ್ತಿ ಉಲ್ಟಾ ಒಡೆಯಿತು. ಅವರ ದೊಡ್ಡ ತಪ್ಪು ಏನಾಗಿತ್ತು ಅಂದ್ರೆ, ತಮ್ಮ ಸ್ವರ್ಗದ ಜವಾಬ್ದಾರಿಯನ್ನೇ ಮರೆತು ಮನುಷ್ಯರ ಹೆಣ್ಣು ಮಕ್ಕಳ ಮೋಹಕ್ಕೆ ಬಿದ್ರು. ಇದು ಸೃಷ್ಟಿಯ ನಿಯಮವನ್ನೇ ಮುರಿದ ಹಾಗೆ ಆಯ್ತು. ಇದೇನು ಸಣ್ಣ ತಪ್ಪು ಆಗಿರಲಿಲ್ಲ, ಇದರ ಪರಿಣಾಮ ತುಂಬಾನೇ ಭಯಂಕರವಾಗಿತ್ತು. ಅವರ ತಂದಿದ್ದು ಬರೀ ದೈಹಿಕ ಪಾಪವನ್ನಲ್ಲ, ಜೊತೆಗೆ ಅಪಾಯಕಾರಿ ಜ್ಞಾನವನ್ನೂ ತಂದ್ರು. ಮಾಟಮಂತ್ರ, ಯುದ್ಧ ಮಾಡೋದು ಹೇಗೆ, ಆಯುಧಗಳನ್ನ ಹೇಗ್ ಮಾಡೋದು ಅಷ್ಟೇ ಅಲ್ಲ, ಜ್ಯೋತಿಷ್ಯದಂತಹ ರಹಸ್ಯಗಳನ್ನೆಲ್ಲ ಮನುಷ್ಯರಿಗೆ ಹೇಳಿಕೊಟ್ರು. ಇದು ಜ್ಞಾನದ ಹುಡುಗೊರೆ ಆಗಿರಲಿಲ್ಲ, ಬದಲಿಗೆ ಜಗತ್ತನ್ನ ಹಾಳು ಮಾಡೋಕೆ ಕೊಟ್ಟ ವಿಷವಾಗಿತ್ತು. ಹಾಗಾದ್ರೆ ಈ ಪಾಪದ ಫಲ ಏನಾಯ್ತು? ಅದರಿಂದ ಹುಟ್ಟಿದ್ದೇ ನೆಫಿಲಿಮ್, ಅಂದ್ರೆ ದೇವದೂತರು ಮತ್ತು ಮನುಷ್ಯರ ಮಿಶ್ರ ಸಂತತಿ. ಇವರು ದೈತ್ಯರಾಗಿದ್ರು, ಭೂಮಿ ಮೇಲೆ ಹಿಂಸೆ, ಅನಾಚಾರವನ್ನೇ ತುಂಬಿದ್ರು. ಹನೋಕನ ಪುಸ್ತಕದ ಪ್ರಕಾರ ದೇವರು ಮಹಾಪ್ರಳಯವನ್ನೇ ತರೋಕೆ ಇವರೇ ಒಂದು ಮುಖ್ಯ ಕಾರಣ. ಸರಿ, ಭೂಮಿ ಮೇಲೆ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ನಮ್ಮ ಕಥಾನಾಯಕ ಹನೋಕ ಏನ್ ಮಾಡ್ತಿದ್ದ? ಈಗ ಅವನ ಕಡೆಗೆ ಗಮನ ಹರಿಸೋಣ. ಅವನು ನೋಡಿದ್ದು ಭೂಮಿಯ ಮೇಲಿನ ಪಾಪವನ್ನಲ್ಲ, ಬದಲಿಗೆ ಇಡೀ ಬ್ರಹ್ಮಾಂಡದ ದೈವಿಕ ರಚನೆಯನ್ನ. ಬೈಬಲ್ನಲ್ಲಿ ಹನೋಕನ ಬಗ್ಗೆ ಜಾಸ್ತಿ ಏನೂ ಹೇಳಿಲ್ಲ, ಆದ್ರೆ ಅವನು ದೇವರೊಂದಿಗೆ ನಡೆದನು ಅಂತ ಒಂದು ಮಾತು ಇದೆ. ಅಂದ್ರೆ ಅವನು ತುಂಬಾ ನೀತಿವಂತನಾಗಿದ್ದ. ಅದಕ್ಕೆ ಅವನಿಗೆ ಸಾವು ಬರಲಿಲ್ಲ, ದೇವರು ಅವನನ್ನ ನೇರವಾಗಿ ಸ್ವರ್ಗಕ್ಕೆ ಕರ್ಕೊಂಡ ಅಂತ ನಂಬಿಕೆ. ಇದೇ ಕಾರಣಕ್ಕೆ ಅವನಿಗೆ ಈ ಅದ್ಭುತವಾದ ಬ್ರಹ್ಮಾಂಡದ ಪ್ರವಾಸ ಮಾಡುವ ಅವಕಾಶ ಸಿಕ್ಕಿದ್ದು. ಹನೋಕ ಸುಮ್ಮನೆ ಸ್ವರ್ಗಕ್ಕೆ ಹೋಗ್ಲಿಲ್ಲ, ಅವನು 10 ಬೇರೆ ಬೇರೆ ಸ್ವರ್ಗಗಳ ಮೂಲಕ ಪ್ರಯಾಣ ಮಾಡ್ದ. ಒಂದೊಂದರಲ್ಲೂ ಒಂದೊಂದು ರಹಸ್ಯ. ಮೊದಲನೇ ಸ್ವರ್ಗದಲ್ಲಿ ನಕ್ಷತ್ರಗಳ ನಿಯಂತ್ರಣ, ಎರಡನೇದ್ರಲ್ಲಿ ದಾರಿ ತಪ್ಪಿದ ದೇವದೂತರಿಗೆ ಜೈಲು, ಮೂರನೇದ್ರಲ್ಲಿ ನೀತಿವಂತರಿಗಾಗಿ ಏದೆನ್ ತೋಟ. ಹೀಗೆ ಸೂರ್ಯ ಚಂದ್ರ ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರಿಂದ ಹಿಡಿದು ಕೊನೆಗೆ 10ನೇ ಸ್ವರ್ಗದಲ್ಲಿ ದೇವರ ಸಿಂಹಾಸನದವರೆಗೂ ಅವನ ಪ್ರಯಾಣ ಸಾಕ್ತು. ಅವನು ಕಂಡ ಖಗೋಳಶಾಸ್ತ್ರದ ರಹಸ್ಯಗಳಲ್ಲಿ ಈ ಒಂದು ಸಂಖ್ಯೆ ಬಹಳ ಮುಖ್ಯ, 364. ಇದೇನೋ ಸುಮ್ಮನೆ ಒಂದು ನಂಬರ್ ಅಲ್ಲ, ಆ ಕಾಲಕ್ಕೆ ಇದೊಂದು ದೊಡ್ಡ ಕ್ರಾಂತಿಕಾರಿ ವಿಚಾರವಾಗಿತ್ತು. ಯಾಕಂದ್ರೆ ಇದು ಆ ಕಾಲದ ನಂಬಿಕೆಗಳನ್ನೇ ಪ್ರಶ್ನೆ ಮಾಡುತ್ತಿತ್ತು. ಹೌದು, ಹನೋಕನ ಪುಸ್ತಕ ಬರೀ ಕಥೆ ಹೇಳಲ್ಲ, ಅದು ಒಂದು ಪಕ್ಕಾ ಸೋಲಾರ್ ಕ್ಯಾಲೆಂಡರ್ ಬಗ್ಗೆನೂ ಹೇಳುತ್ತೆ. 364 ದಿನಗಳು ಅಂದ್ರೆ ಕರೆಕ್ಟಾಗಿ 52 ವಾರಗಳು. ಇದು ಆ ಕಾಲದ ಯಹೂದಿಗಳು ಬಳಸ್ತಿದ್ದ ಚಂದ್ರನ ಆಧಾರಿತ ಕ್ಯಾಲೆಂಡರ್ಗೆ ಸೀದಾ ಸವಾಲಾಗಿತ್ತು. ಹನೋಕನ ಪ್ರಕಾರ ಈ ಸೌರ ಕ್ಯಾಲೆಂಡರ್ ಮಾತ್ರವೇ ದೈವಿಕವಾಗಿ ಪರಿಪೂರ್ಣವಾಗಿತ್ತು. ಸರಿ, ಈಗ ಬರೋಣ ಅತಿ ಮುಖ್ಯವಾದ ಪ್ರಶ್ನೆಗೆ. ಇಷ್ಟೆಲ್ಲ ವಿಶೇಷತೆ, ಇಷ್ಟೊಂದು ಜ್ಞಾನ, ದೈವಿಕ ದರ್ಶನ ಎಲ್ಲ ಇದ್ರೂ ಹನೋಕನ ಪುಸ್ತಕವನ್ನ ಅಧಿಕೃತ ಬೈಬಲ್ನಿಂದ ಯಾಕೆ ಹೊರಗಿಟ್ರು? ಇದರ ಉತ್ತರ ಧರ್ಮಶಾಸ್ತ್ರದ ಒಂದು ದೊಡ್ಡ ಸಂಘರ್ಷದಲ್ಲೇ ಅಡಗಿದೆ. ನೋಡಿ, ಇದೇ ಆ ದೊಡ್ಡ ವ್ಯತ್ಯಾಸ. ಬೈಬಲ್ನ ಆದಿಕಾಂಡದ ಪ್ರಕಾರ ಪಾಪಕ್ಕೆ ಕಾರಣ ಮನುಷ್ಯನ ಆಯ್ಕೆ. ಆದಾಮ್ ಮತ್ತು ಹವ್ವ ದೇವರ ಮಾತನ್ನ ಮೀರಿ ತಪ್ಪು ಮಾಡಿದ್ರು. ಆದ್ರೆ ಹನೋಕನ ಪುಸ್ತಕ ಏನ್ ಹೇಳುತ್ತೆ ಗೊತ್ತಾ? ಪಾಪ ಹೊರಗಿನಿಂದ ಬಂತು ಅಂತ. ಅಂದ್ರೆ ದಾರಿ ತಪ್ಪಿದ ದೇವದೂತರು ಬಂದು ಮನುಷ್ಯರನ್ನ ಹಾಳು ಮಾಡಿದ್ರು ಅಂತ.
ಇದು ಪಾಪದ ಜವಾಬ್ದಾರಿಯನ್ನ ಮನುಷ್ಯರಿಂದ ದೇವದೂತರ ಮೇಲೆ ಹಾಕುತ್ತೆ. ಇದು ಬೈಬಲ್ನ ಮೂಲಭೂತ ನಂಬಿಕೆಗೆ ಸರಿಹೊಂದುವುದಿಲ್ಲ. ಈ ಪುಸ್ತಕವನ್ನ ಒಂದೇ ರಾತ್ರಿಯಲ್ಲಿ ತಿರಸ್ಕರಿಸಿದ್ದಲ್ಲ, ಇದು ನೂರಾರು ವರ್ಷಗಳ ಕಾಲ ನಡೆದ ಒಂದು ಪ್ರಕ್ರಿಯೆ. ಶುರುವಿನಲ್ಲಿ ಕೆಲವು ಯಹೂದಿ ಪಂಗಡಗಳು ಮತ್ತೆ ಆರಂಭಿಕ ಕ್ರಿಶ್ಚಿಯನ್ನರು ಇದನ್ನ ತುಂಬಾನೇ ಗೌರವಿಸ್ತಿದ್ರು. ಆದರೆ ದಿನ ಕಳೆದಂತೆ ಚರ್ಚಿನ ಸಭೆಗಳು ಸೇರಿ ಅಧಿಕೃತ ನಿರ್ಧಾರಗಳನ್ನ ತೆಗೆದುಕೊಂಡವು. ಕೊನೆಗೆ ಇದನ್ನ ಅಧಿಕೃತ ಗ್ರಂಥಗಳ ಪಟ್ಟಿಯಿಂದ ಹೊರಗಿಡಲಾಯಿತು. ಹೀಗೆ ಅಧಿಕೃತವಾಗಿ ಹೊರಹಾಕಿದ್ರೂ ಕೂಡ ಅದರೊಳಗಿನ ಕಥೆಗಳು, ವಿಚಾರಗಳು ಪೂರ್ತಿಯಾಗಿ ಮಾಯವಾಗ್ಲಿಲ್ಲ. ಅವು ಒಂದು ನೆರಳಿನ ತರ ಜನರ ಮನಸ್ಸಲ್ಲಿ ಬೇರೆ ಬೇರೆ ಬರಹಗಳಲ್ಲಿ ತಮ್ಮ ಪ್ರಭಾವವನ್ನ ಉಳಿಸ್ಕೊಂಡೇ ಬಂದವು. ದೇವದೂತರು ಅಂದ್ರೆ ಯಾರು, ರಾಕ್ಷಸರು ಅಂದ್ರೆ ಯಾರು, ಪ್ರಳಯದ ದಿನ ಏನಾಗತ್ತೆ, ಈ ಎಲ್ಲಾ ವಿಚಾರಗಳ ಬಗ್ಗೆ ಕ್ರಿಶ್ಚಿಯನ್ ನಂಬಿಕೆಗಳ ಮೇಲೆ ಹನೋಕನ ಪುಸ್ತಕದ ಪ್ರಭಾವ ತುಂಬಾನೇ ಇದೆ. ಅಷ್ಟೇ ಅಲ್ಲ, ಒಂದು ಕಡೆ ಅಂದ್ರೆ ಇಥಿಯೋಪಿಯನ್ ಆರ್ಥೋಡಾಕ್ಸ್ ಚರ್ಚಲ್ಲಿ ಇವತ್ತಿಗೂ ಇದನ್ನ ಪವಿತ್ರ ಗ್ರಂಥ ಅಂತಾನೆ ಪೂಜಿಸ್ತಾರೆ. ಇದು ಅದರ ಶಕ್ತಿ ಎಷ್ಟು ದೊಡ್ಡದು ಅನ್ನೋದಕ್ಕೆ ಸಾಕ್ಷಿ. ಹಾಗಾದ್ರೆ ಕೊನೆಗೆ ನಾವು ಏನು ಅರ್ಥ ಮಾಡ್ಕೊಳ್ಬಹುದು? ಹನೋಕನ ಪುಸ್ತಕದ ಕಥೆ ಕೇವಲ ಒಂದು ಕಳೆದು ಹೋದ ಪುಸ್ತಕದ ಕಥೆ ಅಲ್ಲ. ಬದಲಿಗೆ ಇತಿಹಾಸವನ್ನ ಯಾರು ಬರೀತಾರೆ, ಅಧಿಕಾರ ಅಂದ್ರೆ ಏನು ಅನ್ನೋದ್ರ ಬಗ್ಗೆನೂ ಹೇಳುತ್ತೆ. ಯೋಚನೆ ಮಾಡಿ, ಒಂದು ಕಾಲದಲ್ಲಿ ಇಷ್ಟೊಂದು ಮುಖ್ಯವಾಗಿದ್ದ ಒಂದು ಪುಸ್ತಕವನ್ನೇ ಹೀಗೆ ಮರೆಮಾಚಬಹುದಾದ್ರೆ ಇನ್ನೆಂತಹ ಸತ್ಯಗಳು, ಇನ್ನೆಂತಹ ಕಥೆಗಳು ಕಾಲದ ಮರಳಿನಲ್ಲಿ ಹೂತು ಹೋಗಿರಬಹುದು ಅಲ್ವಾ? ನಿಮಗೆ ಹನೋಕನು ಪರಲೋಕಕ್ಕೆ ಏರಿ ಹೋದ 10 ಪರಲೋಕಗಳ ಸಿನಿಮ್ಯಾಟಿಕ್ ವಿಡಿಯೋ ನೋಡಬೇಕೆಂದರೆ ಕಾಮೆಂಟ್ ಮಾಡಿ. ನಿಮಗಾಗಿ ವಿವರವಾಗಿ ಹನೋಕನ ಪರಲೋಕ ಯಾತ್ರೆಯ ಸಿನಿಮ್ಯಾಟಿಕ್ ವಿಡಿಯೋ ಮಾಡುತ್ತೇನೆ.